ಗೋಹತ್ಯೆ ನಿಲ್ಲಿಸಲು ರಾಷ್ಟ್ರೀಯ ಬಾತೆ ಎಂದು ಘೋಷಣೆಗೆ ಆಗ್ರಹಿಸಿ ಪ್ರತಿಭಟನೆ. ನಮ್ಮ ದೇಶದ ಸಂಸ್ಕೃತಿಯಾಗಿರುವ ಗೋವುಗಳ ಸಂರಕ್ಷಣೆ ಮಾಡುವುದು ಮೊದಲ ಕರ್ತವ್ಯ ಆಗಬೇಕಿದೆ ಎಂದು ಶ್ರೀಧರ ಮುರುಡಿ ಹಿರೇಮಠದ ಬಸವಲಿಂಗೇಶ್ವರ ಸ್ವಾಮೀಜಿಯವರು ಪಟ್ಟಣದಲ್ಲಿ ಗೋ ಸಂರಕ್ಷಣೆ ತಾಲೂಕು ಅಭಿಯಾನ ಘಟಕದಿಂದ ಸೋಮವಾರ ನಡೆದ ಸಹಿ ಸಂಗ್ರಹ ಅಭಿಯಾನಕ್ಕೆ ಚಾಲನೆ ನೀಡಿ ನಮ್ಮ ವಾಹಿನಿಯೊಂದಿಗೆ ಮಾತನಾಡಿದರು. ಗೋವಿನ ಹಾಲು ಸೇರಿದಂತೆ ಗೋ ಉತ್ಪನ್ನಗಳು ರೋಗ ನಿರೋಧಕ ಶಕ್ತಿಯನ್ನು ಒದಗಿಸುತ್ತದೆ. ಗೋವುಗಳಿಗೆ ವಿಶೇಷ ಆದ್ಯತೆಯನ್ನ ನೀಡಬೇಕು. ಎನ್ಎಂಟಿಪಿಟಿಯಿಂದ ಗೋರಕ್ಷಣೆ ನಿಟ್ಟಿನಲ್ಲಿ ಸಹಕಾರ ನೀಡಲಾಗುವುದು ಎಂದು ಹೇಳಿದರು. ಹಿರಿಯ ಮುಖಂಡ ವೀರೇಂದ್ರಗೌಡ ಬನ್ನಪ್ಪ ಗೌಡರು ಮಾತನಾಡಿ, ಗೋವು ಮತ್ತು ನಾವು ಎಂಬುದರ ನಡುವೆ ಭಾವದ ಕೊಂಡಿ ಇದೆ. ಗೋ ಸಂರಕ್ಷಣೆ ಮಾಡುವವರಿಗೆ ರಕ್ಷಣೆ ನೀಡುವ ಕಾರ್ಯವಾಗಬೇಕು. ರಕ್ಷಿಸಿದ ಗೋವಿಗೆ ವ್ಯವಸ್ಥೆ ಕಲ್ಪಿಸುವ ನಿಟ್ಟಿನಲ್ಲಿ ಕಾರ್ಯ ಪ್ರವೃತ್ತರಾಗಬೇಕಿದೆ. ಗೋವಿನ ಹೆಸರಿನಲ್ಲಿ ಆಗುವ ತೊಂದರೆಗಳ ಬಗ್ಗೆ ಅವಲೋಕನ ಮಾಡಿ ಗೋ ಸಂರಕ್ಷಣಾ ನಿಧಿಯ ಸ್ಥಾಪನೆ ಅಗತ್ಯವಿದೆ. ಗೋವಿನ ಹೆಸರಲ್ಲಿ ಸಂಸ್ಕೃತಿ ಜಾಗೃತಿ ಕಾರ್ಯಕ್ರಮ ಇದಾಗಿದ್ದು, ಜಾಗೃತ ಕಾರ್ಯಗಳು ನಿರಂತರ ನಡೆದಾಗ ಮಾತ್ರ ಜನರು ಎಚ್ಚರಗೊಳ್ಳಲು ಸಾಧ್ಯ ಎಂದರು. ಹಾಗೂ ಮುಖಂಡರಾದ ಸುರೇಶ್ ಗೌಡ, ಶಿವನಗೌಡರು, ವೀರಣ್ಣ ಹುಬ್ಬಳ್ಳಿ ಮಾತನಾಡಿದರು. ಇದೇ ವೇಳೆ ರಾಣಿ ಚೆನ್ನಮ್ಮ ವೃತ್ತದಲ್ಲಿ ಗೋಮಾತೆಗೆ ಪೂಜೆಯನ್ನ ಸಲ್ಲಿಸಲಾಯಿತು. ಪ್ರತಿಭಟನೆಯಲ್ಲಿ ಅಮರೇಶ ಹುಬ್ಬಳ್ಳಿ, ಅಶೋಕ ಅರಕೆರೆ, ದೊಡ್ಡಯ್ಯ ಗುರುವಿನ, ಮಲ್ಲಪ್ಪ ಸುರಗೋಡ, ಶ್ರೀಶೈಲಪ್ಪ ಗೊಂಡಬಾಳ, ಕಲ್ಲೇಶಪ್ಪ ಕರ್ಮುಡಿ, ಶಿವು ನರೇಗಲ್, ಆನಂದ ಹಡಪಲ್, ಸಂತೋಷ್ ಶಿಮಾ ಜೋಶಿ, ಸುನಿತಾ ಪತಂಗರಾಯ್, ಸವಿತಾ ಮುರುಡಿಮಠ, ಜಿಎಸ್ ಪಾಟೀಲ್, ಸಿದ್ದಪ್ಪ ಹಕ್ಕಿಗುಣಿ, ಮಹಾಂತೇಶ ಭಾಸ್ಕರ್, ಸಿದ್ದರಾಮೇಶ್ವರ ಬೆಲೇರಿ, ಸಂಗಪ್ಪ ರಾಮತಾಳ್, ಯೋಗೀಶ ರಾಜಪುರೋಹಿತ್ ಇದ್ದರು. ಗೋಹತ್ಯೆ ನಿಲ್ಲಿಸಲು ಆಗ್ರಹಿಸಿ ಪ್ರತಿಭಟನೆ. ಯಲಬುರ್ಗಾ ಗೋಹತ್ಯೆ ಸಂಪೂರ್ಣ ಕೊನೆಗೊಳಿಸಬೇಕು ಎಂದು ಒತ್ತಾಯಿಸಿ ಭಾರತೀಯ ಗೋಮಾತೆ ಭಕ್ತ ಸಮಾಜ ಸೋಮವಾರ ಪ್ರತಿಭಟನೆ ಮಾಡಿ ಶಿರಸ್ತೇದಾರ್ ಪ್ರಕಾಶ್ ನಾಯಕ್ ಅವರಿಗೆ ಮನವಿಯನ್ನ ಸಲ್ಲಿಸಿದ್ದಾರೆ. ಬ್ಯೂರೋ ರಿಪೋರ್ಟ್ ಸಿಆದಿ ಪ್ರಜಾಪವನ್ ನ್ಯೂಸ್ ಯಲಬುರ್ಗಾ. ದುಷ್ಟ ಗುಣ ಇರುತ್ತೆ. ಏನಂತಂದ್ರೆ ಸಾತ್ವಿಕ ಇರುವಂತ ಪ್ರಾಣಿಗಳನ್ನ ಕೊಂದು ತಿನ್ನುವಂತ ಗುಣ ಇರುತ್ತೆ. ಆದ್ರೆ ನಮ್ಮ ಭಾರತೀಯರು ಏನಪ್ಪಾ ಅಂತಂದ್ರೆ ಒಳ್ಳೆ ಗುಣ ಉಳ್ಳಂತವ್ರು. ನಮ್ಮ ಭಾರತೀಯ ಜನಾಂಗ ಏನಪ್ಪಾ ಅಂತಂದ್ರೆ ಏನಂತಂದ್ರೆ ಒಳ್ಳೆ ಗುಣಗಳ ಹೊಂದಂತ ನಮ್ಮ ಜನತೆ ಏನಪ್ಪಾ ಅಂತಂದ್ರೆ ಅವ್ರಿಗೆ ತಕ್ಕ ಗುಣ ಅಂತಂದ್ರೆ ಗೋಮಾತೆಯನ್ನ ಮಾಡಬೇಕು. ರಾಷ್ಟ್ರ ಪ್ರಾಣಿ ಹುಲಿಯನ್ನ ತೆಗೆದು ನಮ್ಮ ಗೋಮಾತೆಯನ್ನ ಮಾಡಬೇಕು ಅನ್ನುವಂಥ ಉದ್ದೇಶ ಇಟ್ಕೊಂಡು ನಮ್ಮೆಲ್ಲರೂ ಕೂಡ ಇಲ್ಲಿ ಹಿರಿಯರ ಆದಿಯಾಗಿ ನಮ್ಮ ಸುರೇಶ್ ಗೌಡ ಅಧ್ಯಕ್ಷರು, ಪಟ್ಟಣ ಪಂಚಾಯತ್ ಅಧ್ಯಕ್ಷರು, ತಹಸೀಲ್ದಾರ್ ಎಲ್ಲರೂ ಒಟ್ಟಾರೆ ಇಲ್ಲಿ ಹಿರಿಯರು ಏನಪ್ಪಾ ಅಂತಂದ್ರೆ ನಮ್ಮ ರಾಷ್ಟ್ರ ಪ್ರಾಣಿಯನ್ನ ಗೋಮಾತೆಯನ್ನ ಮಾಡಬೇಕು ಅನ್ನುವಂಥ ಉದ್ದೇಶ ಇಟ್ಕೊಂಡು ಈ ಒಂದು ಅಭಿಯಾನ ನಾವು ನಡೆಸಿಕೊಂಡು ಮನವಿಯನ್ನು ಕೊಡ್ತಾ ಇದ್ದೀವಿ ತಹಸೀಲ್ದಾರ್ಗೆ. ಇದು ಆಕಳ ಅಂತಂದ್ರೆ ನಾವು ಹಿರಿಯರು ಇಟ್ಟಂತ ಹೆಸರು ಆಕಳ ಅಂದ್ರೆ ಆಕಳ ಪರಮಾತ್ಮನ ಸ್ವರೂಪ. ಆಕಳ ಅಂದ್ರೆ ಆ ಪರಮಾತ್ಮ ಸ್ವರೂಪ ಅದ್ರಲ್ಲಿ ನಾವು ಕಾಣಬಹುದು. ಯಾಕಂದ್ರೆ ಪರಿಸರವನ್ನ ಹಾಗೂ ರಕ್ಷಣೆ ಮಾಡುವಂಥದ್ದು, ಸ್ವಾಸ್ಥ್ಯವನ್ನ ಆರೋಗ್ಯವನ್ನ ಕಾಪಾಡುವಂಥದ್ದು ಏನಪ್ಪಾ ಅಂತಂದ್ರೆ ಗಿಡ ಮರಗಳು, ನಂತರ ಕಾಪಾಡುವಂಥದ್ದು ಆಕಳ. ಅದರಿಂದ ಏನಪ್ಪಾ ಅಂತಂದ್ರೆ ಈ ಪರಿಸರವನ್ನ ಒಂದು